ನಮಸ್ತೆ ಕರ್ನಾಟಕ. ಅಮ್ಮ ತಾಯಿ ನಾನೇ ಮಾಡ್ತೀನಿ ಚಿನ್ನಮ್ಮ, ನೀನು ಕೂತ್ಕೋ, ನಾನು ಕೇಳಿದ್ದು ಎಲ್ಲ ಹೇಳು ಅಂತ, ನೀನು ಕೆಲಸ ಮಾಡು ಅಂತ ಅಲ್ಲ ಕಣೆ ಕುಳ್ಳಿ ಎಂದು ಹೇಳಲು ಆರೋಹಿ ಮುಖದಲ್ಲಿ ಯಾಕೋ ಸುಸ್ತು ಕಾಣ್ತಿತ್ತು. ದಿನಗಳು ಹತ್ತಿರ ಆಗ್ತಿದೆ ಅನ್ನೋದು ಅರ್ಜುನ್ಗೆ ಗೊತ್ತಿತ್ತು. ಅವಳ ಮುಂದೆ ಮಂಡಿಯೂರಿ ಕುಳಿತ ಅರ್ಜುನ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಟೆನ್ಷನ್ ಮಾಡ್ಕೋಬೇಡ ಪ್ಲೀಸ್, ಆರಾಮಾಗಿರು, ನಾನು ಮಾಡ್ತೀನಿ, ನೀನು ಇಷ್ಟದ ಪ್ರಕಾರನೇ ಮಾಡ್ತೀನಿ ಚಿನ್ನ ಎಂದು ಭಾರತಕ್ಕೆ ಹೊರಡಲು ಎಲ್ಲ ಸಿದ್ಧತೆ ಮಾಡಿಕೊಂಡ. ಬ್ಯಾಗ್ ಎಲ್ಲವನ್ನ ಸಿದ್ಧ ಮಾಡಿ ಕೆಳಗೆ ತಂದು ಜೋಡಿಸ್ತಿದ್ದವನಿಗೆ ರಾಹುಲ್ ಕೂಡ ಸಹಾಯ ಮಾಡಿದ್ದ. ರಾಹುಲ್, ಲಿಲ್ಲಿ, ಅರ್ಜುನ್ ಎಲ್ಲರೂ ನಗುತ್ತಾ ಆರೋಹಿ ರೂಮಿಗೆ ಬರಲು ಆರೋಹಿ ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾ ಕುಳಿತವಳನ್ನು ನೋಡಿ ಇಬ್ಬರಿಗೂ ಗಾಬರಿಯಾಗಿತ್ತು. ಲಿಲ್ಲಿ ಅಡುಗೆ ಮನೆಗೆ ಓಡೋಗಿ ಆಕೆಗೆ ಬೇಕಾದ ಬಿಸಿ ನೀರಿನ ಹಾಟ್ ವಾಟರ್ ಬ್ಯಾಗ್ ರೆಡಿ ಮಾಡಿದ್ಲು. ಅವಳ ಬಳಿ ಬಂದ ರಾಹುಲ್ ಮತ್ತು ಅರ್ಜುನ್, ಆರೋಹಿ, ಆರ್ ಯು ಓಕೆ? ತುಂಬ ಬೆವರ್ತಾ ಇದೆಯಾ? ಈ ಟೈಮಲ್ಲಿ ನೀನು ಹೋಗಬೇಕಾ? ಏನಾಯಿತು ಎಂದು ರಾಹುಲ್ ರೂಮಿನ AC ಸ್ವಲ್ಪ ಹೆಚ್ಚು ಮಾಡ್ದ. ಅರ್ಜುನ್ ಅವಳ ಹೊಟ್ಟೆ ಸವರುತ್ತಾ, ಚಿನ್ನಮ್ಮ ಏನಾಯಿತು? ಈಗ ಭಾರತಕ್ಕೆ ಈ ಪರಿಸ್ಥಿತಿಯಲ್ಲಿ ಹೋಗಲೇಬೇಕಾ? ಹೇಳ ಆರೋಹಿ, ನಿನ್ನ ಹಠದಿಂದ ಮಗುಗೆ ಮತ್ತು ನಿನಗಿಬ್ಬರಿಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ಸಹಿಸಲಿ? ಹೇಳ ಆರೋಹಿ, ನನ್ನ ಮಾತೊಮ್ಮೆ ಕೇಳು ಎಂದವನ ಮುಖವನ್ನು ಬೊಗಸೆಯಲ್ಲಿಡಿದ ಆರೋಹಿ ಇನ್ನೊಂದು ಕೈಯಲ್ಲಿ ರಾಹುಲ್ ಕೈಯನ್ನು ಗಟ್ಟಿಯಾಗಿ ಹಿಡಿದ್ಲು. ಶುರುವಾದ ನೋವನ್ನು ಹೇಗೋ ಸಹಿಸಿಕೊಂಡು ನಗುವಿನ ಮುಖವಾಡ ಹೊತ್ತು, ಅರ್ಜುನ್ ಈಗ ಫ್ಲೈಟ್ ಇದೆ ಅಲ್ವಾ, ಪ್ಲೀಸ್ ಹೊರಡೋಣ, ಬೇಡ ಅನ್ಬೇಡಿ, ನಂಗೆ ಗೊತ್ತು ಈ ಸಮಯದಲ್ಲಿ ನಾನು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೀನಿ, ಆದರೂ ಭಯಪಡಲ್ಲ, ನೀವು ನನ್ನ ಜೊತೆ ಇದ್ದೀರಾ, ರಾಹುಲ್ ಕೂಡ ಇದ್ದಾನೆ, ಇನ್ನೇನು ಬೇಕು? ಭಾರತದಲ್ಲಿ ಈ ನಮ್ಮ ಮಗು ನಿಮ್ಮ ಅಪ್ಪ ಅಮ್ಮನ ಊರಿನಲ್ಲೇ ಹುಟ್ಟೋದು. ಇಬ್ಬರು ಅಲ್ಲ 3 ಜನ ಅಜ್ಜಿಯರು, ಮುತ್ತಜ್ಜಿ ಪಾರು ಅಜ್ಜಿ, ಲಕ್ಷ್ಮಿ ಅಜ್ಜಿ, ಪದ್ಮ ಅಜ್ಜಿ, ಹಾಗೆ ನೀಲಮ್ಮ ಮುತ್ತಜ್ಜಿ. ನಿನಗೆ ಮಗಳೇ ಎಂದು ತನ್ನ ಮಗು ಜೊತೆ ಮಾತಾಡ್ತಾ ಡಾಕ್ಟರ್ ಕೊಟ್ಟ ಮಾತ್ರೆ ತಿಂದು ನೀರು ಕುಡಿದ್ಲು. ಅವಳ ನಗುಮುಖ ನೋಡಿದ ಅರ್ಜುನ್ ಮತ್ತು ರಾಹುಲ್, ಪಾರ್ವತಿಯವರು ಕಣ್ಮುಚ್ಚಿ ತಿಂಗಳುಗಳೇ ಆಯಿತು ಎಂದರೆ ಆರೋಹಿ ಪರಿಸ್ಥಿತಿ ಕೆಡೋದಲ್ಲದೆ ಬಚ್ಚಿಟ್ಟ ಪ್ರತಿಯೊಬ್ಬರನ್ನ ಆರೋಹಿ ಕ್ಷಮಿಸಲ್ಲ ಅನ್ನೋದು ಗೊತ್ತಿತ್ತು. ವಿಧಿ ಆರೋಹಿ ಬದುಕಿನಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎಬ್ಬಿಸ್ದ. ಅರ್ಜುನ್ ಮತ್ತು ರಾಹುಲ್ಗೆ ಮನಸ್ಸಿಲ್ದಿದ್ರೂ ಆರೋಹಿ ಹಠಕ್ಕೆ ಸೋಲ್ಲೇಬೇಕಾಯಿತು. ಇನ್ನೇನೀಗ ಮೊದಲು ತಮ್ಮ ಊರಿಗೆ ಹೋಗಿ ನಂತರ ಮದುವೆ ತಯಾರಿಗೆ ರಾಮೇಶ್ವರಕ್ಕೆ ಹೋಗುವ ತೀರ್ಮಾನ ಮಾಡಿದ ಅರ್ಜುನ್ ತನ್ನ ಲಗೇಜ್ ಎಲ್ಲವನ್ನ ಕ್ಯಾಬ್ಗೆ ಜೋಡಿಸ್ದ. ಲಿಲ್ಲಿ ಮತ್ತು ರಾಹುಲ್ ಒಂದು ಕಾರ್ನಲ್ಲಿ ಅವರನ್ನು ಹಿಂದೆಯೇ ಫಾಲೋ ಮಾಡಿದ್ರು. ಒಂಬತ್ತು ಗಂಟೆಗಳ ಪ್ರಯಾಣದಲ್ಲಿ ಆರೋಹಿ ನೋವನ್ನು ಸಹಿಸಿಯೇ ಮೊದಲು ತನ್ನ ಕುಟುಂಬ ನೋಡಬೇಕು ಎಂದು ಕಾತುರವಾಗಿ ಕುಳಿತಿದ್ಲು. ಆದರೆ ತನ್ನ ತಾಯಿ, ಅಜ್ಜ, ಅಜ್ಜಿಯನ್ನು ಕಳ್ಕೊಂಡ ವಿಚಾರ ಕೇಳಿದರೆ ಆರೋಹಿ ಪರಿಸ್ಥಿತಿ ಏನಾಗ್ಬೋದು? ಧರ್ಮಯ್ಯ ಸ್ವಲ್ಪ ಸೋತಿದ್ದ, ಆದರೂ ಇಂದು ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಮನೆ ಕೆಲಸಗಾರರಿಗೆ ಎಲ್ಲ ಅದು ಇದು ಹೇಳುತ್ತಾ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಲೋ ಸಿದ್ಧಾರಂಗ, ಏನಿದು ಬಿರ್ಬಿರ್ನೆ ಶುಚಿ ಮಾಡ್ರೋ, ಅವರಿನ್ನೇನು ಬರೋ ಹೊತ್ತಾಯಿತು. ಲಕ್ಷ್ಮಿ ತಿಂಡಿ ತೀರ್ಥ ರೆಡಿ ಮಾಡ್ತಿದ್ಯಾ ಎಂದು ಮೊಮ್ಮಗ ಸೊಸೆ ಬರೋ ಖುಷಿಯಲ್ಲಿ ಕೂಗ್ದ. ಸೂರ್ಯಪ್ಪ ಕೂಡ ಲಕ್ಷ್ಮಿಗೆ ಮತ್ತೆ ಕರೆಯಲು ಪದ್ಮ ನಗ್ತಾ ಹೊರಬಂದ್ಲು. ಮನೆಯಲ್ಲಿ ಸಂಭ್ರಮ ನೋಡಿ ತುಂಬ ಖುಷಿಯಾಗಿತ್ತು. ಅದು ಅಲ್ಲದೆ ತನ್ನ ಮಗಳಂತ ಆರೋಹಿ ಅಳಿಯ ಅರ್ಜುನ್, ಮಗ ರಾಹುಲ್ ಊರಿಗೆ ಬರೋ ಖುಷಿ ಜೊತೆಗೆ ಮಗ ಲಿಲ್ಲಿಯನ್ನು ಮೊದಲ ಬಾರಿಗೆ ಹಳ್ಳಿಗೆ ಕರ್ಕೊಂಡು ಬರ್ತಿದ್ದ. ಅಪ್ಪಯ್ಯ, ಅಣ್ಣಯ್ಯ, ಏನಾಗಿದೆ ನಿಮಗೆ? ಬೆಳಗಿಂದ ಲಕ್ಷ್ಮಿ ಅತ್ತಿಗೆಗೆ ಅದು ಇದು ಹೇಳ್ತಾ ಕಾಟ ಕೊಡ್ತಿದ್ದೀರಿ. ಅತ್ತಿಗೆ ಮಗ ಸೊಸೆ ಬರೋ ಖುಷಿಯಲ್ಲಿ ಎಲ್ಲ ತಯಾರಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ, ನೀವು ಒಸಿ ತೆಪ್ಪಗೆ ಕೂತ್ಕೊಳ್ಳಿ ಎಂದು ಗದರಿದ್ಲು. ನೀಲಮ್ಮ ಮಗಳ ಕಿವಿ ಹಿಂಡುತ್ತಾ, ಆಹಾ ಪದ್ಮ, ನಿಂಗೆ ನಿನ್ನ ಮಗ ಸೊಸೆ ಜೊತೆ ಅಳಿಮಯ್ಯ ಬರ್ತಾ ಇದ್ದಾನೆ ಅಂತ ಮನೆಯೆಲ್ಲ ಓಡಾಡಿಕೊಂಡು ಲಕ್ಷ್ಮಿಯನ್ನು ಮುಂಜಾನೆನೇ ಎಬ್ಬಿಸಿ ಎಲ್ಲ ತಯಾರಿ ಮಾಡ್ತಾ ಕೂಗ್ತಾ ಇದ್ದೆ, ಆಗ ಕಾಟ ಅನ್ನಿಸ್ಲಿಲ್ವಾ ಹೇಳಮ್ಮಿ ಅಂದಾಗ ಜೋರಾಗಿ ನಕ್ಕ ಚಂದ್ರ ಕೂಡ ಹೆಂಡತಿ ಕಾಲು ಎಳೆಯಲು ಎಲ್ಲರ ಜೊತೆ ಸೇರಿದ್ದ. ಹ್ಞೂ ಅತ್ತೆಯಮ್ಮ, ನನಗೆ ನೆನ್ನೆಯಿಂದಲೇ ಅದು ಇದು ಅಂತ ಕಾಟ ಕೊಟ್ಟವಳೆ ನೋಡಿ. ಆರೋಹಿ ಮಗುಗೆ ಬೇಕಾದ ಎಲ್ಲ ವಸ್ತುಗಳನ್ನು ತಂದಿದ್ದಾಳೆ. ಇನ್ನು ಕೂಸೆ ಹುಟ್ಟಿಲ್ಲ, ಆಗಲೇ ಹೆಣ್ಮಗುನೇ ಆಗೋದು ಎಂದು ಪುಟ್ಟ ಡ್ರೆಸ್,
ಫ್ರಾಕ್ಸ್ ಎಲ್ಲ ತಂದಿದ್ದಾಳೆ. ಪದ್ಮ ಸಂಭ್ರಮ ನೋಡಿ ಅತ್ತೆಮ್ಮ ಎಂದು ಅವಳನ್ನು ನೋಡಿ ಪದ್ಮ ಚಂದ್ರನಿಗೆ ಹೊಡೆಯುತ್ತಾ, ಸುಮ್ಮನೆ ಇರ್ರಿ, ನೀವು ನೋಡಿ, ಅವಳಿಗೆ ಹೆಣ್ಣು ಹುಟ್ಟಿದ್ರೆ ನೀವು ನನಗೇನು ಕೊಡ್ತೀರಾ ಎಂದು ಸೊಂಟದ ಮೇಲೆ ಕೈ ಹೊತ್ತು ಕೇಳಿದವಳ ಪರಿಗೆ ಚಂದ್ರ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು, ಕೊಟ್ಟಿಲ್ವಾ, ಇನ್ನು ಬೇಕಾ, ನಾನು ರೆಡಿ ಎನ್ನಲು ಪದ್ಮ ನಾಚಿ ಕೆಂಪಾಗಿದ್ಲು. ಎಲ್ಲರೂ ಚಂದ್ರನ ತುಂಟತನಕ್ಕೆ ಜೋರಾಗಿ ನಕ್ಕರು. ಲಕ್ಷ್ಮಿ ಒಳಗಿಂದ ಬಿಸಿ ಬಿಸಿ ಕಾಫಿ ಟ್ರೈ ಹಿಡಿದು ಎಲ್ಲರಿಗೂ ಕಾಫಿಯನ್ನು ಕೊಡುತ್ತಾ, ಮಾವ, ಅತ್ತೆ, ಅತ್ತಿಗೆಯಮ್ಮ, ಅಣ್ಣಯ್ಯ, ಸೂರ್ಯಪ್ಪ, ಅದೆಲ್ಲ ಇರಲಿ, ಈಗ ಆರೋಹಿ ತುಂಬ ಗರ್ಭಿಣಿ, ನಮ್ಮ ವಂಶ ಹೊತ್ತು ಆರೋಗ್ಯವಾಗಿ ಮನೆಗೆ ಬರಲಿ ಅಂತ ಬೇಡ್ಕೊಳ್ಳಿ. ಹಾಂ, ನನಗೆ ಇನ್ನೊಂದು ಯೋಚನೆ ಕಾಡ್ತಿದೆ ಮಾವಯ್ಯ. ಆರೋಹಿ ಬಂದ ಕೂಡಲೇ ಪಾರ್ವತಿ ಬಗ್ಗೆ ಕೇಳ್ತಾಳೆ. ಅವಳಿಗೆ ಈ ಸಮಯದಲ್ಲಿ ಹೇಗೆ ಹೇಳೋದು? ಕೂಸು ಹೊತ್ತವಳೆ, ಇನ್ನೇನು ಮಗು ಹುಟ್ಟೋ ದಿನ, ಆಸುಪಾಸಲ್ಲೇ ಇದೆ. 9 ತಿಂಗಳು ತುಂಬಿದೆ. ದೇವರು ನಮ್ಮ ಬದುಕಲ್ಲಿ ಒಂದು ಕೊಟ್ಟರೆ ಇನ್ನೊಂದು ಕಿತ್ಕೊಂಡ. ಪಾರುಗೆ ಮಗಳೆಂದರೆ ಎಷ್ಟು ಜೀವ. ನಾವೆಲ್ಲ ಇದ್ದರೂ ಆರೋಹಿಗೆ ತಾಯಿ ಇದ್ದ ಹಾಗಾಗತ್ತಾ? ಅಯ್ಯೋ ಶಿವಪ್ಪ, ಆ ಕೂಸಿಗೆ ಹೇಳೋಕ್ಕೆ ನಮಗೆ ಶಕ್ತಿ ಕೊಡು ಎಂದು ಬೆಟ್ಟದ ಶಿವಪ್ಪನಿಗೆ ಕೇಳ್ಕೊಂಡ್ರು. ಎಲ್ಲರ ಮುಖದ ಮೇಲಿದ್ದ ನಗು ಲಕ್ಷ್ಮಿ ಹೇಳಿದ ಮಾತು ಕೇಳಿ ಮಾಯವಾಗಿತ್ತು. ಆರೋಹಿ ಪಾಪದ ಹುಡುಗಿ, ಅವಳ ಬದುಕಲ್ಲಿ ಆಕೆಗೆ ಖುಷಿ ಸಿಗೋ ಸಮಯದಲ್ಲಿ ದುಃಖವೂ ಕೂಡ ಜೊತೆಗಿರುತ್ತೆ ಎಂದು ಕಣ್ಣು ತುಂಬಿ ಬಂದಿತ್ತು. ಅವಳ ಹತ್ರ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಎದುರಿಗೆ ಅಂಗಳದಲ್ಲಿ ಕಾರಿನ ಶಬ್ದವಾಗಲು ಕಣ್ಣು ಒರೆಸ್ಕೊಂಡ ಎಲ್ಲರೂ ಮಕ್ಕಳನ್ನು ನೋಡಲು ಹೊರ ಹೊಡೆದ್ರು. ಲಕ್ಷ್ಮಿ ಪದ್ಮ ಆರತಿ ತಟ್ಟೆ ಹಿಡಿದು ಬಾಗಿಲಿಗೆ ಬರಲು ಆರೋಹಿ ಮೊದಲು ಕಾರಿಂದಿಳಿದು ಹೊಟ್ಟೆ ಹಿಡಿದೆ ಬಾಗಿಲು ಬಳಿ ಅವಸರದಲ್ಲಿ ಹೋಗಿದ್ಲು. ಎಲ್ಲರನ್ನು ನೋಡೋ ತವಕ ಆರೋಹಿಗೆ. ಆರೋಹಿಯನ್ನು ನೋಡುತ್ತಾ ಲಕ್ಷ್ಮಿ, ನೀಲಮ್ಮ ಮತ್ತು ಪದ್ಮ ಸೊಸೆ ಮುದ್ದು ಎನ್ನಲು ಆರೋಹಿ ಅಳುತ್ತಾ ಎಲ್ಲರನ್ನ ಅಪ್ಪಿದ್ಲು. ಈ 6 ತಿಂಗಳು ಅರ್ಜುನ್ ಪ್ರೀತಿಯ ಸುರಿಮಳೆಯೇ ಸುರಿದಿದ್ರು. ಈ ಕುಟುಂಬದ ಪ್ರೀತಿಯಿಂದ ದೂರವಾದದ್ದು ನೆನೆದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ಆರೋಹಿಯನ್ನು ಲಕ್ಷ್ಮಿ ಸಮಾಧಾನ ಮಾಡಿದ್ಲು. ಆರೋಹಿ ಎಂದರೆ ಲಕ್ಷ್ಮಿಗೆ ಮಗಳಿಗಿಂತ ಹೆಚ್ಚು. ಸೊಸೆಯನ್ನು ದೂರ ಮಾಡಿದ ಮಗನ ಮೇಲೆ ಕೋಪ ಇದ್ದರೂ ಅವಳನ್ನು ಮಹಾರಾಣಿಯಾಗಿ ನೋಡ್ಕೊಂಡಿದ್ದಾನೆ ಅನ್ನೋ ಸಮಾಧಾನವಿತ್ತು. ಅವಳ ಕಣ್ಣೊರೆಸಿ ಒಳಗೆ ಕೂರಿಸ್ತಾ ಲಕ್ಷ್ಮಿ ಹೊರಗೆ ಮಗನ ನೋಡಲು ಕರಳು ಕೂಗ್ತಿತ್ತು. ಒಂದು ದಿನಕ್ಕೂ ಅರ್ಜುನನ್ನ ಬಿಟ್ಟಿರದ ಲಕ್ಷ್ಮಿ ಮೊದಲ ಬಾರಿಗೆ ಮಾತು ಕೂಡ ಆಡಷ್ಟೇ ಹಾಗೆ ದೂರ ಇದ್ದದ್ದು ಬಹಳ ನೋವಾಗಿತ್ತು. ಬಗ್ಗಿ ನೋಡಲು ಸೂಟ್ ಬೂಟಲ್ಲಿ ನಮ್ಮ ಹಳ್ಳಿ ಐದ ಅರ್ಜುನ್ ಸಂಪೂರ್ಣ ಬದಲಾಗಿದ್ದನ್ನು ಕಂಡು ಲಕ್ಷ್ಮಿಗೆ ಕಣ್ಣಲ್ಲಿ ನೀರು ತುಂಬಿ ಅಳಲು ಶುರು ಮಾಡಿದ್ಲು. ಶ್ವೇತಾ ಮನೆ ಬಿಟ್ಟು ಹೋದಾಗ, ಆರೋಹಿಯನ್ನು ರಾಹುಲ್ ಕಿಡ್ನಾಪ್ ಮಾಡಿದಾಗ ಅರ್ಜುನ್ ಈ ಮನೆಯನ್ನು ತೊರೆಯಲು ನಿರ್ಧರಿಸಿದ್ದ. ಆದರೆ ಅರ್ಜುನ್ ಮತ್ತು ಶ್ವೇತಾ 2 ಮಕ್ಕಳನ್ನು ಕಳ್ಕೊಂಡ ತಾಯಿ ನೋವು ಅವಳಿಗಷ್ಟೇ ಗೊತ್ತಿತ್ತು. ಅರ್ಜುನ್ ಬಾಗಿಲಿಗೆ ಬಂದು ಎಲ್ಲರನ್ನ ಅಪ್ಪಿ ಅಂತೂ ಮಾತಾಡಿದ ಅರ್ಜುನನ್ನು ನೋಡಿ ಎಲ್ರಿಗೂ ಸಂತೋಷವಾಯಿತು. ಅಜ್ಜ ಅಜ್ಜಿ ಮತ್ತು ಅಮ್ಮ ಅಪ್ಪ ಅತ್ತೆ ಮಾವನನ್ನು ಅಪ್ಪಿ ಆಶೀರ್ವಾದವನ್ನು ಪಡೆದ. ಜೊತೆಗೆ ರಾಹುಲ್ ಲಿಲ್ಲಿ ಕೂಡ ಹೊಸ ಮದುಮಕ್ಕಳನ್ನು ಒಳಗೆ ಕರೆದು ಆರತಿ ಮಾಡಿ ಕೂರಿಸಿದ್ರು. ಆರೋಹಿಗೆ ಈಗ ನೆಮ್ಮದಿಯಾಗಿತ್ತು. ಸುತ್ತ ಎಲ್ಲರನ್ನೂ ನೋಡಿ ನಕ್ಕವಳು, ಅತ್ತೆಯಮ್ಮ, ಅಮ್ಮ ಎಲ್ಲಿ ಕಾಣ್ತಿಲ್ಲ, ನಾನು ಬರೋದು ಗೊತ್ತಿಲ್ವಾ, ನೋಡಿ ತುಂಬ ಗರ್ಭಿಣಿಯನ್ನು ನೋಡಲು ಬಂದಿಲ್ಲ ಎಂದು ಕೇಳಿಯೇ ಬಿಟ್ಲು. ಎಲ್ಲರೂ ಮಾತು ನಿಲ್ಲಿಸಿ ಅವಳನ್ನೇ ನೋಡಲು ಆರೋಹಿ ನಗ್ತಾ, ಯಾಕೇನಾಯಿತು ಅಮ್ಮ, ಅಜ್ಜ ಅಜ್ಜಿ ಎಲ್ಲ ಬಂದಿಲ್ಲ ಹೇಳಿ, ಕಾಲ್ ಮಾಡ್ತಿದ್ದೆ ಆದರೆ ಅವರಿಗೆ ಹೋಗ್ತಿಲ್ಲ, ಇಲ್ಲಿಂದ ಹೋದ್ಮೇಲೆ ಎಷ್ಟೋ ಬಾರಿ ಕ್ಷಮೆ ಕೇಳಲು ಕಾಲ್ ಮಾಡಿದೆ ಆದರೆ ಅಮ್ಮ ಉತ್ತರ ಕೊಟ್ಟಿಲ್ಲ. ಹೌದು, ನಾನು ಅರ್ಜುನ್ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಂದ ದೂರ ಹೋದೆ ಅತ್ತೆಮ್ಮ, ಆದರೆ ನನ್ನ ಮನಸ್ಸು ಇಲ್ಲೇ ಇತ್ತು, ಅಮ್ಮನ ನೋಡಬೇಕು ಅರ್ಜುನ್ ಎಂದು ಎಷ್ಟೋ ಬಾರಿ ಹೇಳಿ ಅತ್ತಿರುವೆ. ಅಮ್ಮ ಪ್ರೀತಿಯಿಂದ ನೋಡಲು ಬರ್ಬೋದಿತ್ತಲ್ವಾ ಎಂದು ಬಿಕ್ಕಿ ಬಿಕ್ಕಿ ಅಳ್ತಿದ್ದವಳ ನೋಡಿದ ಅರ್ಜುನ್ ಅವಳನ್ನು ಗಟ್ಟಿಯಾಗಿ ಅಪ್ಪಿದ. ಅಂತೂ ಸತ್ಯ ಹೇಳೋ ಧೈರ್ಯ ಮಾಡಿದವನು ತನ್ನ ತಾಯಿಯನ್ನು ನೋಡ್ದ. ಅವಳನ್ನು ದೇವರ ಮನೆಗೆ ಕೈ ಹಿಡಿದು ಕರ್ಕೊಂಡು ಹೋದ. ಲಕ್ಷ್ಮಿ ಎದುರಿಗಿದ್ದ ಪಾರ್ವತಿ, ರಾಯರು ಮತ್ತು ಸರಸ್ವತಿ ಫೋಟೋವನ್ನು ತೋರಿಸಿದ್ರು. ಆರೋಹಿ ಅದನ್ನೇ ನೋಡ್ತಾ ಇದ್ದವಳು ಅಮ್ಮ ಅನ್ನಲು ಸ್ವರವಿಲ್ಲದೆ ತನ್ನ ತಾಯಿ ಇನ್ನು ಈ ಪ್ರಪಂಚದಲ್ಲಿಲ್ಲ, ಕಣ್ಮುಚ್ಚಿ ಬಹಳ ದಿನಗಳಾಗಿದೆ ಅನ್ನೋ ನೋವಿನಲ್ಲಿ ಅಲ್ಲೇ ಕುಸಿದವಳನ್ನು ರಾಹುಲ್, ಅರ್ಜುನ್ ಇಬ್ಬರು ಹಿಡಿದ್ರು.
ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.